ರನ್ಯಾ ರಾವ್ ಬಳಿ ಚಿನ್ನಾಭರಣ ಖರೀದಿ ಬಗ್ಗೆ ತಪ್ಪೊಪ್ಪಿಗೆ ನೀಡಲಾಗಿದೆ. ಖಾಸಗಿ ವ್ಯಕ್ತಿಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಆಗಿರುವುದು ಈಗ ಗೊತ್ತಾಗಿದೆ. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರುವುದು ಕೂಡ ಪತ್ತೆಯಾಗಿದೆ. ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ಖಾತೆಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಕೋಟಿಗಟ್ಟಲೆ ಹಣದ ವ್ಯವಹಾರ ತನಿಖೆಯಲ್ಲಿ ಈಗ ಬಯಲಾಗಿದೆ. ಇಂದು 16 ಕಡೆ ಇಡಿಯಿಂದ ದಾಳಿಯಾಗಿ ಪರಿಶೀಲನೆಗೆ ಒಳಪಟ್ಟಿತ್ತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಮೂಹಗಳ ಮೇಲೆ ಇವತ್ತು ಇಡಿ ದಾಳಿ ಮಾಡಿತ್ತು. ಸೊ ಈ ಒಂದು ದಾಳಿಯಲ್ಲಿ ದಾಖಲೆಗಳನ್ನ ಇಂಚಿಂಚು ಬಿಡದೆ ಇಡಿ ಅಧಿಕಾರಿಗಳು ಜಾಲಾಡಿದ್ರು. ಹಾಗೂ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ರನ್ಯಾ ರಾವ್ ಬಳಿ ಚಿನ್ನಾಭರಣ ಖರೀದಿ ಬಗ್ಗೆ ತಪ್ಪೊಪ್ಪಿಗೆ ನೀಡಲಾಗಿದೆ. ಖಾಸಗಿ ವ್ಯಕ್ತಿಗಳ ಮೂಲಕ ಕೂಡ ಅಕ್ರಮ ಹಣ ವರ್ಗಾವಣೆ ಆಗಿರುವುದು ಸಾಬೀತಾಗಿದೆ. ಕಂಪನಿಗಳ ಹೆಸರಲ್ಲಿ ಈ ಹವಾಲಾ ದಂಧೆ ನಡೆಸಿರುವುದು ಕೂಡ ಇಡಿಯ ತನಿಖೆಯಿಂದ ಗೊತ್ತಾಗಿದೆ. ಶಿಕ್ಷಣ ಸಂಸ್ಥೆಯಿಂದಾನೇ ಅದರ ಒಂದು ಮೇನ್ ಅಫಿಷಿಯಲ್ ಅಕೌಂಟ್ ಏನಿತ್ತು, ಆ ಅಕೌಂಟಿಂದಾನೇ ರನ್ಯಾ ರಾವ್ ಖಾತೆಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರುವಂಥ ಮಾಹಿತಿಯನ್ನು ಈಗ ಇಡಿ ಅಧಿಕಾರಿಗಳು ಬಯಲಿಗೆ ಎಳೆದಿದ್ದಾರೆ. ಸೊ ಇದರೊಂದಿಗೆ ಇವತ್ತೇನು ಒಂದು ಮೆಗಾ ರೇಡ್ ಇಡಿ ಮಾಡಿತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಮೂಹದ ಮೇಲೆ. ಸೊ ಆ ಒಂದು ರೇಡ್ನಲ್ಲಿ ಈ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಬಹುಶಃ ಈ ಒಂದು ಮಾಹಿತಿ ಎಲ್ಲಾದರೂ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗುವಂತೆ ಮಾಡ್ತಾ ಇರೋದು. ಸೊ ಎಲ್ಲ ಒಂದು ಲಿಂಕ್ ಇದ್ದಿದ್ದರಿಂದ ಅಥವಾ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರಿಂದ ಇಡಿ ಅಧಿಕಾರಿಗಳು ಇವತ್ತು ತಲಾಶ್ ನಡೆಸಿದ್ರು. ಬೆಳಗ್ಗೆ 9 ಗಂಟೆಯಿಂದ ಸತತವಾಗಿ ಇಂಚಿಂಚು ಬಿಡದೆ ದಾಖಲೆಗಳನ್ನ ಪರಿಶೀಲಿಸಿದ್ರು. ತುಮಕೂರಿನಲ್ಲಿ, ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಮೂಹ ಮೇಲೇನೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸೊ ಬೆಳಗ್ಗೆಯಿಂದಲೂ ನಿರಂತರವಾಗಿ ಅವರದನ್ನು ಶೋಧನೆ ಮಾಡಿ ಈಗ ಎಲ್ಲ ಡೀಟೇಲ್ಸನ್ನು ಅವರು ಹೆಕ್ಕಿ ತೆಗೆದಿದ್ದಾರೆ. ಸೊ ಆ ಕಾಲೇಜ್ನ ಬ್ಯಾಂಕ್ ಅಕೌಂಟ್ ಏನಿತ್ತು, ಆ ಅಕೌಂಟ್ನಿಂದ ರನ್ಯಾ ರಾವ್ ಅಕೌಂಟ್ಗೆ 45 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿರೋದು ಕೂಡ ಈಗ ಬಯಲಾಗಿದೆ. 16 ಕಡೆ ಇವತ್ತು ದಾಳಿ ಆಗಿತ್ತು. 16 ಕಡೆಯಲ್ಲಿ ಇಂಚಿಂಚು ಬಿಡದೆ ಅಧಿಕಾರಿಗಳು ಈಗ ಜಾಲಾಡಿದ್ದಾರೆ. ಹಾಗೂ ಈ ಒಂದು ಲಿಂಕ್ ಇಟ್ಕೊಂಡು ಏನು ಈ ಒಂದು ದಾಳಿಯನ್ನ ಮಾಡಿದ್ರು, ಆ ಲಿಂಕ್ ಆಲ್ಮೋಸ್ಟ್ ಈಗ ಸಾಬೀತಾದಂತೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.